ಹಾಯ್ ಫ್ರೆಂಡ್ಸ್, ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮ ಮುಂದೆ ಏನು ತೊಗೊಬಂದಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ನನ್ನ ತಮ್ನೇಲ್ ಮತ್ತು ಟೈಟಲ್ ನೋಡಿಬಿಟ್ಟು ಬನ್ನಿ ಅದ್ರ ಬಗ್ಗೆ ತಿಳ್ತಾ ಹೋಗೋಣ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಬೆಲ್ ಐಕಾನ್ ಕೊಟ್ಟು ಆಲ್ ಅಂತ ಕೊಡಿ. ನನ್ನ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಆದ್ರೂ ನಿಮಗೆ ಫಸ್ಟು ನಿಮಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ನಾನು ಇವತ್ತು ಯಾವುದ್ರ ಬಗ್ಗೆ ತಿಳ್ಕೊಳಕ್ಕೆ ಬನ್ನಿ ಎಲ್ಲ ಮಾಹಿತಿನ ನಿಮಗೆ ಕೊಡ್ತಾ ಬರ್ತೀನಿ. ನನಗೆ ಗೊತ್ತಿರೋ ಅಷ್ಟು ನಿಮಗೆ ಕೊಡ್ತಾ ಹೋಗ್ತೀನಿ, ಆಯಿತಾ? ಬನ್ನಿ ಫ್ರೆಂಡ್ಸ್ ನೋಡೋಣ. ಸುಣ್ಣ ಯಾಕೆ ಹೊಡಿತಾರೆ ಅಂತಂದರೆ, ಬಿಸಿಲಿನ ಶಾಖ ಮರಗಳಿಗೆ ಬೀಳುತ್ತಲ್ವ, ಅದರಿಂದ ಮರಗಳು ಸೀಳ್ಬಿಡ್ತಾ ಹೋಗುತ್ತೆ, ಅಂದರೆ ಬಿರಿ ಬಿಡುತ್ತೆ. ನೋಡ್ತಾ ಇರ್ಬೋದು, ಈ ಥರ ಬಿರಿ ಬಿಡುತ್ತೆ. ಅದಕ್ಕೋಸ್ಕರ ಸುಣ್ಣನ ಹೊಡಿತಾರೆ. ಮತ್ತು ಪೂರ್ವ ಪಶ್ಚಿಮ ಮುಖ ಇರೋವಂಥ ಗಿಡಗಳು, ಬಿಸಿಲಿನ ಮರ ಮಧ್ಯಾಹ್ನದ ಬಿಸಿಲು ತುಂಬ ಬೀಳುತ್ತೆ. ಮಧ್ಯಾಹ್ನ ಅಂದರೆ 2 ಗಂಟೆಯಿಂದ 3-3:30 ಗಂಟೆಗಳ ತನಕ ತುಂಬ ಬಿಸಿಲಿರುತ್ತೆ. ಆ ಬಿಸಿಲು ನೇರವಾಗಿ ಮರಗಳಿಗೆ ಬೀಳೋದ್ರಿಂದ ಆ ಮರಗಳು ಅದರಲ್ಲಿರೋ xylem ಮತ್ತು phloem ಎಂಬ ನರಗಳು ಇರುತ್ತಲ್ಲ, ಅದು ರೋಗ ನಿರೋಧಕ ಶಕ್ತಿನ ಒದಗಿಸುತ್ತಲ್ವ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದಕ್ಕೆ ಪೋಷಕಾಂಶಗಳನ್ನ ಪೂರೈಕೆ ಮಾಡೋದಿಲ್ಲ ಮರಗಳಿಗೆ. ಆದ್ದರಿಂದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಈ ಥರ ಮರಗಳು ಸೀಳ್ಬಿಡ್ತಾ ಹೋಗುತ್ತೆ. ನೋಡಿ, ಹಳದಿ ಮತ್ತು ಕೆಂಪು ಬಣ್ಣಕ್ಕೆ ತಿರುಗಿಬಿಟ್ಟು ಈ ಥರ ಸೀಳ್ಬಿಡ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಸುಣ್ಣ ಹೊಡಿಯೋದ್ರಿಂದ 100ಕ್ಕೆ 40-50% ನಾವು ಈ ಥರ ಸೀಳ್ಬಿಡೋದನ್ನು ಕಡಿಮೆ ಮಾಡ್ಬೋದು. ಮತ್ತು ಅದಕ್ಕೆ ಸುಣ್ಣ ಹೊಡಿಯೋದಕ್ಕೆ ಸುಣ್ಣದ ಜೊತೆ ಬೆಲ್ಲ, ಮೈದಾ ಹಿಟ್ಟು ಮತ್ತು ಕಾಪರ್ ಆಕ್ಸೈಡ್ ಕ್ಲೋರೈಡನ್ನು ಮಿಕ್ಸ್ ಮಾಡಿಕೊಂಡು ಸುಣ್ಣ ಹೊಡಿಯೋದ್ರಿಂದ ಅದು ಅಂಟು ದ್ರಾವಣ ಅಲ್ವಾ, ಹಾಗಾಗಿ ಆ ಥರ ಮಾಡೋದ್ರಿಂದ ಸ್ವಲ್ಪ ಇನ್ನು ಸುಣ್ಣ ಹೊಡಿಯೋದ್ರಿಂದ ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಆ ಥರ ಮಾಡ್ಬೋದು. ಮತ್ತು ಇನ್ನೊಂದಂದರೆ 2-3 ಸಾಲಿಗೆ ನಾವು ಸುತ್ತ ಶಾಖ ಬಿಸಿಲು ತುಂಬ ಇರುತ್ತೆ. ಹಾಗಾಗಿ ಸುತ್ತ ಗಿಡಗಳನ್ನ ಎತ್ತರವಾಗಿ ಬೆಳೆಯುವಂಥ ಗಿಡಗಳು, ಮರಗಳನ್ನ ಹಾಕ್ಬೋದು. ಅಂದರೆ ಸಿಲ್ವರ್ ಮರ ಅಥವಾ ನೀಲಗಿರಿ ಮರ ಮತ್ತು ತೆಂಗಿನ ಮರ, ಆ ಥರ ಸುತ್ತ ಮರಗಳನ್ನ ಹಾಕೋದ್ರಿಂದನೂ ನೆರಳು ಬೀಳೋದ್ರಿಂದ ಮರಗಳು ಈ ಥರ ಸೀಳ್ಬಿಡೋದು ಕಡಿಮೆ ಆಗುತ್ತೆ. ಮತ್ತು ಮಧ್ಯಾಹ್ನದ ಬಿಸಿಲಿಗೆ ತುಂಬ ಇರುತ್ತಲ್ವ, ಆಗ ಸುತ್ತ ಮರಗಳು ಹಾಕೋದ್ರಿಂದ ಒಂದು ಮರದ ನೆರಳು ಇನ್ನೊಂದು ಮರ ಬೀಳೋದ್ರಿಂದ ಸ್ವಲ್ಪ ನೆರಳು ಬೀಳುತ್ತೆ, ಹಾಗಾಗಿ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ವಿಧಾನ ಏನಪ್ಪ ಅಂತಂದರೆ, ಸುತ್ತ ನೋಡ್ತಾ ಇರ್ಬೋದು ನೀವು, ಈ ಥರ ಸುತ್ತ 2-3 ಸಾಲಿಗೆ ಅಡಿಕೆ ಸೋಗೆ ಗರಿಗಳನ್ನ ಅಥವಾ ತೆಂಗಿನ ಸೋಗೆ ಗರಿಗಳನ್ನ ಕಟ್ಟೋದ್ರಿಂದ ಬಿಸಿಲಿಂದು ಶಾಖ ಕಡಿಮೆ ಆಗುತ್ತೆ. ಆ ಥರ ಮಾಡೋದ್ರಿಂದಲೂ ನಾವು ಮರಗಳು ಸೀಳ್ಬಿಡೋದನ್ನು ಕಡಿಮೆ ಮಾಡ್ಬೋದು. ಮತ್ತು 1 ವರ್ಷದಿಂದ 6 ವರ್ಷ ತನಕ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು ಗಿಡಗಳನ್ನ. ಅಂದರೆ ತುಂಬ ಚಿಕ್ಕ ಗಿಡಗಳನ್ನ ನೀರು ಮತ್ತು ಬಿಸಿಲಿಗೆ ನೀರು ಕುಂದಿಸಿದ್ರೂ ಗಿಡಗಳೇ ಸತ್ತೋಗುತ್ತೆ. ಮತ್ತು ಬಿಸಿಲಿನ ಚಳಕನ್ನು ಅದು ತಡ್ಕೊಳಕ್ಕಾಗ್ದೇ ಸತ್ತೋಗುತ್ತೆ. ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್.